ಸೊಸೆ 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 ಹಾಳು ಮಾಡ್ತಾ ಇರೋ ಆ ಕೀರ್ತಿನ ನಾನು ಸುಮ್ಮನೆ ಬಿಡಬಾರ್ದು. ಇಷ್ಟಕ್ಕೂ ಅವಳು ಹೆಚ್ಕೊಂಡಿರೋದಕ್ಕೆ ಕಾರಣ ನಾನು ಸುಮ್ಮನೆ ಇರೋದು. ನಮ್ಮಪ್ಪನಿಗೆ ಏನಾಗುತ್ತೋ ಅನ್ನೋ ಒಂದೇ ಒಂದು ಹೆದರಿಕೆ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ನನಗೆ ಬಲ ಬರುತ್ತೆ. ಅಂಜಲಿ, ಯು ಆರ್ ರೈಟ್. ನೀನ್ ಬಂದಿರೋ ಧ್ಯೇಯ ಮರ್ತಿರೋದ್ರಿಂದಾನೆ ಆ ಕೀರ್ತಿ ಜಾಸ್ತಿ ಆಗಿದೆ. ನಿಮ್ಮಪ್ಪ ಹೇಳ್ತಾ ಇದ್ದ ಒಂದೇ ಒಂದು ಮಾತನ್ನ ಜ್ಞಾಪಿಸ್ಕೊ ಮಗಳೇ. ನಾನ್ ಹಾಳಾದ್ರೂ ಪರವಾಗಿಲ್ಲ, ನಾನ್ ಸತ್ರು ಪರವಾಗಿಲ್ಲ, ಆ ಸೀತಾರಾಮಯ್ಯನ ಮನೆ ಒಡೆದು ಚೂರಾಗ್ಬೇಕು. ಚೂರಾಗ್ಬೇಕು. ಆ ಸೀತಾರಾಮಯ್ಯನ ಕುಟುಂಬದ ಒಗ್ಗಟ್ಟನ್ನ ಒಡೆಯೋದಕ್ಕೆ ನನ್ನ ಇಡೀ ಆಯಸ್ಸು ಖರ್ಚಾದ್ರೂ ಪರವಾಗಿಲ್ಲ. ಆದ್ರೆ ನಾನು ಆ ಕೆಲಸ ಮಾಡದೆ ಸತ್ತೆ ಅಂದ್ರೆ ನನ್ನ ಆತ್ಮ ಕೂಡ ನೆಮ್ಮದಿಯಾಗಿ ಉಸಿರಾಡಲ್ಲ. ಅಂತ ಕಟುವಾದ ಸೇಡನ್ನ ಇಟ್ಕೊಂಡಿರೋ ನಿಮ್ಮಪ್ಪನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂಜಲಿ? ನಿನ್ನ ಉದ್ದೇಶ ಈ ಮನೆ ಒಡೆಯೋದು. ಹೊಡಿತೀನಿ. ಅದಕ್ಕೆ ಅಡ್ಡಿಯಾಗಿರೋಳು ಆ ಕೀರ್ತಿ. ಅವಳನ್ನ ಒದ್ದು ಓಡಿಸ್ತೀನಿ. ನೀನ್ ಹೆದರ್ಕೊಂಡು ಕೂತಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ನಿನ್ನ ಆಟ ಆಡಿಸ್ತಿದ್ದಾಳೆ ಅಂಜಲಿ. ಅವಳ ವಿರುದ್ಧ ತಿರುಗ್ ಬೀಳ್ತೀನಿ. ಅಟ್ಯಾಕ್ ಒಂದು ಕೌಂಟರ್ ಅಟ್ಯಾಕ್ ಶುರು ಆಗ್ಲೇಬೇಕು. ಅದೇ ಯುದ್ಧ. ಇಲ್ಲ ಅಂದ್ರೆ ನೀನು ಆ ಕೀರ್ತಿ ಅಡಿಯಾಳಾಗ್ಬೇಕಾಗತ್ತೆ. ಆಗಲ್ಲ. ಅವಳು ಹೇಳಿದ್ದನ್ನ ಕೇಳ್ಕೊಂಡು ಅವಳ ಗುಲಾಮ್ಲಾಗ್ಬೇಕಾಗತ್ತೆ. ಸಾಧ್ಯನೇ ಇಲ್ಲ. ಚಿವುಟೋಕ್ ಬಂದೋರ ಚರ್ಮ ಸುಳಿಯೋ ಗುಣ ನಿಂದು. ಎಲ್ಲೋಯ್ತು ಅಂಜಲಿ ಆ ನಿನ್ ಗುಣ? ಏಟು ಅನ್ನೋದು ನಿನ್ ಮನೋಭಾವ. ಯಾಕದಕ್ಕೆ ಅಭಾವ? ಇನ್ನೂ ಏನ್ ನೋಡ್ತಾ ಇದ್ಯಾ? ಹೋಗು, ಎದೆಯಲ್ಲಿರೋದನ್ನ ಕಕ್ಕಿ ಬಾ. ನೀನ್ ಏನು ಅನ್ನೋದು ಅವಳಿಗೆ ಗೊತ್ತಾಗ್ಲಿ. ಹೋಗು ಅಂಜಲಿ, ಹೋಗು. ಅಂಜಲಿ, ಏನಾಗಿದೆ ನಿನ್ಗೆ?
ಪರವಾಗಿಲ್ಲ, ಈ ಮನೆ ನೆಮ್ಮದಿಯಾಗಿರ್ಬೇಕು ಅಂತ ಬಯಸೋಳು ನಾನು. ಆ ಕಾರಣಕ್ಕೆ ಅಲ್ವಾ ನೀನೆಲ್ಲ ಹಾಸ್ಟೆಲ್ ಇದ್ದವಳನ್ನ ಮಹಿಳಾ ಆಯೋಗದವ್ರನ್ನ ಮನೆಗೆ ಕರೆಸಿ ನಿನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು. ಕರೆಸ್ಕೊಂಡ ತಪ್ಪಿಗೆ ಈಗ ನಾವು ಇಷ್ಟೆಲ್ಲ ನೋವು ಅನುಭವಿಸ್ಬೇಕಾ? ಅಲ್ಲ, ನಾನು ಪಾತ್ರನೇ ಮಾಡ್ಕೊಂಡಿದ್ದೆ ಸರಿ, ಈಗ ಅದಕ್ಕೇನು ನಿನ್ ಕಾಲಿಡ್ದು ನನ್ ಕ್ಷಮೆ ಕೇಳ್ಬೇಕಾ? ಕೀರ್ತಿ, ನಾನು ನಿನ್ಗೇನ್ ಮಾಡಿದ್ದೀನಿ ಗೊತ್ತಿಲ್ಲದೆ ನಿನ್ ಗಂಡನ ತಪ್ಕೊಂಡಿದ್ದೆ, ಅದು ತಪ್ಪೆ. ಈಗ ಅದಕ್ಕೆ ನನ್ ಕೆನ್ನೆ ಹೊಡ್ಕೊಳ್ಳ? ಅತ್ಲಲ್ಲಿ ಗೊತ್ತಾಗ್ಲಿಲ್ಲ, ನನ್ ಗಂಡ ಅನ್ಕೊಂಡು ತಪ್ಕೊಂಡೆ. ಈಗ ನೀನ್ ಅದನ್ನ ಇಟ್ಕೊಂಡು ಸಾಧಿಸಿದ್ರೆ ನಾನು ಎಲ್ಲಿಗೆ ಹೋಗ್ಲಿ ಹೇಳು? ನೋಡಿ, ನಾನ್ ನಿಮ್ಗೇನು ಅನ್ಲಿಲ್ವಾ? ಅಥವಾ ನಾವು ಬರೋ ತನಕ ಅನ್ಬೇಕಾದಿಲ್ಲ ಅಂದು ಈಗ ಸುಮ್ಮನೆ ಇದೆಯಾ? ನೋಡಮ್ಮ, ಒಳ್ಳೆ ಕೆಲಸ ಮಾಡೋಷ್ಟೇ ಮುಖ್ಯ ಒಳ್ಳೆಯವರಾಗಿರೋದು. ಒಳ್ಳೆತನ ಅನ್ನೋದು ಸಿಟ್ಟನ್ನ ತೋರಿಸ್ಕೊಳ್ಳೋ ದಾರಿ ಆಗ್ಬಾರ್ದು. ಮಾವ, ನೀವ್ ಈ ಮಾತನ್ನ ನನಗೆ ಹೇಳ್ತಾ ಇದ್ದೀರಾ? ನಿನಗೆ ಯಾಕಮ್ಮ ಹೇಳಿ? ವಿನಾಕಾರಣ ನಿನ್ನ ಮೇಲೆ ಕೋಪ ತೋರಿಸ್ತಾ ಇರೋರ್ಗೆ ಹೇಳ್ತಾ ಇರೋ ಬುದ್ಧಿ ಮಾತಿದೆ. ಇಲ್ಲ ಮಾವ, ನಾನು ಮಾವ ನಿಮ್ ಮುಂದೆ ಇವಳು ಹೀಗಿರ್ತಾಳೆ. ನೀವ್ಯಾರು ಇಲ್ದೇ ಇದ್ದಾಗ ಕೊಂಕ್ ಮಾತಾಡ್ತಾಳೆ. ನಿಜ, ಅವತ್ತು ಇಡೀ ಮನೆ ಕೀರ್ತಿನ ಬೈದಿತ್ತು, ಈ ಮನೆಯಿಂದ ಆಚೆ ಕಳ್ಸಿತ್ತು. ಅದಕ್ಕೆ ಇವತ್ತು ನಾನೊಬ್ಳು ಗುರಿ ಆಗ್ತಾ ಇದ್ದೀನಿ. ನಿನಗ್ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಹೊಟ್ಟೆಯಲ್ಲಿರೋ ಮಗುನ ನಾನು ಹೇರೋ ತನಕ ಸುಮ್ಮನೆ ಇದ್ಬಿಡು. ಆಮೇಲೆ ಎಷ್ಟಾದ್ರೂ ಅನ್ನು, ಏನ್ ಬೇಕಾದ್ರೂ ಅನ್ನು, ನಾನು ಸಹಿಸ್ಕೋತೀನಿ. ಪ್ಲೀಸ್ ಕೀರ್ತಿ, ನಾನತ್ರೆ ನನ್ನ ಹೊಟ್ಟೆ ಒಳಗಡೆ ಇರೋ ಮಗುನು ನೊಂದ್ಕೊಳ್ಳುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಯಾಕಮ್ಮ ಇವಳು ಕೈ ಮುಗಿತಿದ್ಯಾ? ಕಾನೂನು ಹೇಳಿದ್ಯಲ್ಲ ಅಂತ ಇವಳು ಈ ಮನೇಲಿ ಬಂದು ಕೂತಿದ್ದಾಳಷ್ಟೇ. ನಾನೇ ಸರಿಯಾಗಿ ದಬಾಯಿಸ್ಬಿಡ್ತಿದ್ದೆ. ಇವಳನ್ನ ಈಚೆಗೂ ಕಳ್ಸೋಕಾಗಲ್ಲ. 3 ತಿಂಗಳು 6 ತಿಂಗಳು ಕಳೆಯೋ ತನಕ ಎಲ್ಲರೂ ಅವ್ರವ್ರ ಬಾಯಿಗೆ ಬೀಗ ಹಾಕೊಂಡು ಕೂತಿರ್ಬೇಕಷ್ಟೇ. ಭಾವ, ವಿಷಯ ಏನು ಅಂತ ಗೊತ್ತಾಗದೆ ಮಾತಾಡೋದು ತಪ್ಪಾಗುತ್ತೆ. ದಯವಿಟ್ಟು ಸುಮ್ಮನೆ ಇರಿ. ಕಪ್ಪ, ಕಣ್ಣೆದುರುಗಡೆ ಏನಾಗ್ತಿದೆ ಅಂತ ಕಾಣ್ತಿರುವಾಗ ಸುಮ್ಮನೆ ಇರಕ್ಕಾಗತ್ತಾ? ಹೋಗ್ಲಿ ಬಿಡಿ, ಕೀರ್ತಿ ಕೋಪ ಇರೋದು ನನ್ ಮೇಲೆ. ಅದಕ್ಕೆ ನೀವೆಲ್ಲ ಯಾಕೆ ತಲೆ ಕೆಡಿಸ್ಕೋತೀರಾ? ಇವಳು ಪಾತ್ರೆ ಕುಕ್ಕಿ 2 ಮಾತು ಅಂದಿರೋದನ್ನ ನಾನು ಸಹಿಸ್ಕೊಂಡು ಸುಮ್ಮನಾಗಿದ್ದಿದ್ರೆ ಯಾವ ಸಮಸ್ಯೆನೂ ಆಗ್ತಾ ಇರ್ಲಿಲ್ಲ. ಯಾಕೆ ಹೀಗ್ ಮಾಡ್ದೆ ಅಂತ ಇವಳನ್ನ ಕೇಳಿ ನಿಮ್ಮೆಲ್ರ ಮನ್ಸಿಗೂ ನೋವು ಮಾಡ್ದೆ. ಇಲ್ಲಿರೋ ಎಲ್ರು ಒಂದೊಂದು ಮಾತಾಡಿದ್ರು, ಆದ್ರೆ ರಾಘವ ಮಾತ್ರ ಇದು ಯಾವ ದೊಡ್ಡ ವಿಷಯ ಅಂತ ಸುಮ್ಮನಾಗಿದ್ದಾನೆ. ಕಟ್ಕೊಂಡು ಗಂಡನ್ಗೆ ಇದು ತಪ್ಪು ಅಂತ ಅನ್ನಿಸ್ದೇ ಇರೋವಾಗ ನಾವೆಲ್ಲ ತಪ್ಪು ಅಂದ್ರೆ ನಮ್ದೇ ತಪ್ಪಾಗತ್ತೆ. ಇನ್ಮೇಲೆ ಎಷ್ಟೇ ನೋವಾದ್ರೂ ನಾನು ಏನು ಅನ್ನೋದಿಲ್ಲ ಬಿಡಿ. ಆಮೇಲೆ ಅದಕ್ಕೂ ಮಹಿಳಾ ಆಯೋಗದವ್ರು ಬಂದು ನಾವು ಕೀರ್ತಿ ಕಷ್ಟ ಕೊಡ್ತಿದೀವಿ ಅಂತ ಮಾತಾಡಿದ್ರೆ ಮತ್ತೆ ಹಾಳಾಗೋದು ಈ ಮನೆ ನೆಮ್ಮದಿ. ಅದ್ ನನಗೆ ಇಷ್ಟ ಇಲ್ಲ. ಈ ಮನೆಯಿಂದ ಏನ್ ಪಡ್ಕೋಬೇಕು ಅಂತ ನೀನ್ ಇಲ್ಲಿಗೆ ಬಂದಿದ್ಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ಇಲ್ಲಿ ತನಕ ಒಂದು ಒಳ ಜಗಳ ಆಗದೆ ಒಗ್ಗಟ್ಟಾಗಿರೋ ಕುಟುಂಬ ನಮ್ದು. ಅದನ್ನ ಹಾಳು ಮಾಡ್ಬೇಡ. ಕೀರ್ತಮ್ಮ, ಏನಣ್ಣ? ಏನಾಯ್ತು? ಏನ್ ಕತೆ? ಮನೆಯಲ್ಲಿ ಭೂಕಂಪ ಆಯ್ತು ಅನ್ನೋ ರೀತಿ ಎಲ್ರು ನಿಮ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಇಷ್ಟಕ್ಕೂ ಅಡ್ಗೆ ಮನೆಯಲ್ಲಿ ನನ್ ತಪ್ಪೇನು ಇಲ್ಲ ಅಣ್ಣ. ಆ ಅಂಜಲಿ ಅಡ್ಗೆ ಮನೆಗ್ ಬಂದು
ಇದ್ದಕ್ಕಿದ್ದ ಹಾಗೆ ಒಂದ್ ಪಾತ್ರೆ ತಗೊಂಡು ಜೋರಾಗಿ ನೆಲಕ್ಕೆ ಕುಕ್ಕಿದ್ಲು. ನಾನೇನೋ ಅವಳ ಮೇಲೆ ಜಗಳ ಆಡ್ತಿದ್ದೀನಿ ಅನ್ನೋ ಹಾಗೆ ಗೋಳೋ ಅಂತ ಗೋಳಾಡಕ್ ಶುರು ಮಾಡಿದ್ಲು. ಮನೆಯವರೆಲ್ಲ ಬಂದ್ಮೇಲೆ ಅವಳು ಗೋಳಾಟು ಇನ್ನೂ ಜಾಸ್ತಿ ಆಯ್ತು. ನಾನೇ ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ಹಾಗೆ ಮನೆಯವರೆಲ್ಲ ನನ್ನನ್ನು ನೋಡ್ತಿದ್ರು. ನನಗ್ ಮಾತಾಡೋಕ್ಕೂ ಅವಕಾಶ ಕೊಡ್ಲಿಲ್ಲ. ಅಂದ್ರೆ ಅಂಜಲಿ ಹೊಸ ನಾಟಕ ಶುರು ಮಾಡಿದಾಳೆ ಅಂತ ಆಯ್ತು. ಅವಳು ಯಾವ ನಾಟಕ ಶುರು ಮಾಡಕ್ ಸಾಧ್ಯ ಅಣ್ಣ? ಅವಳ ತಂದೆ ನಮ್ ಹತ್ರ ಇದಾರೆ ಅನ್ನೋ ಹೆದರಿಕೆ ಹೆಚ್ಚಾದಾಗ ಅದರಿಂದ ಆಚೆ ಬರೋದಕ್ಕೆ ಯಾರೇ ಆದ್ರೂ ಪ್ರಯತ್ನ ಮಾಡ್ತಾರಮ್ಮ. ಇದು ಅದೇ ರೀತಿ ಪ್ರಯತ್ನ ಇರಬೇಕು. ನೀವು ಅವಳು ಬಾಯಿ ಕಟ್ಟಾಕಿದ್ದೀರ, ಅವಳು ನಿಮ್ಮ ಇಮೇಜನ್ನ ಮಟ್ಟ ಹಾಕೋದಕ್ಕೆ ಈ ಕೆಲಸ ಎಲ್ಲ ಮಾಡ್ತಿದ್ದಾಳೆ. ನನ್ಗನ್ಸುತ್ತೆ ಇದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇದೆಯಮ್ಮ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಕೀರ್ತಮ್ಮ. ಮೊನ್ನೆ ರಾತ್ರಿ ಆದ ವಿಷಯ ಅವಳಿಗೆ ಈ ಮನೆಯಲ್ಲಿ ಮರ್ಯಾದೆ ಇಲ್ದೇ ಇರೋ ಹಾಗೆ ಮಾಡಿದೆ. ಅದಕ್ಕೆ ಎಲ್ರ ಗಮನ ಅವಳ ಮೇಲೆ ಅರಿಲಿ ಅಂತ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ. ನನಗ್ ಹಾಗೆ ಅನ್ನಿಸ್ತಾ ಇಲ್ಲ ಅಣ್ಣ. ಮತ್ತೆ ಅವಳು ಮತ್ತೆ ನಮ್ಮ ಮೇಲೆ ಕೌಂಟರ್ ಅಟ್ಯಾಕ್ ಶುರು ಮಾಡಿದಾಳೆ. ಆದ್ರೆ ಅವಳಿಗೆ ಅದಕ್ಕೆ ಧೈರ್ಯ ಬರೋಕೆ ಎಲ್ಲಿಂದ ಸಾಧ್ಯ? ಅಥವಾ ಅವಳ ಜೊತೆ ಯಾರಾದ್ರೂ ಕೈ ಜೋಡಿಸಿದಾರ? ಇಲ್ಲ, ನಾವು ಕೂಡಿಟ್ಟಿರೋ ಜಾಗದಿಂದ ನರಸಿಂಹಯ್ಯ ಏನಾದ್ರೂ ತಪ್ಪಿಸ್ಕೊಂಡಿರ್ಬೋದಾ? ಇಲ್ಲ ಕೀರ್ತಮ್ಮ, ನಾನು ನೋಡ್ಕೊಂಡ್ ಬಂದೆ, ಅವನಲ್ಲೇ ಇದ್ದಾನೆ. ಒಂದ್ ವೇಳೆ ನಾವು ನರಸಿಂಹಯ್ಯನ ಎಲ್ಲಿಟ್ಟಿದೀವಿ ಅನ್ನೋ ಜಾಗ ಏನಾದ್ರೂ ಅಂಜಲಿಗೆ ಗೊತ್ತಾಗೋಯ್ತಾ? ಇಲ್ಲ ಕೀರ್ತಮ್ಮ. ಒಟ್ನಲ್ಲಿ ಬಾಲ ಮುದ್ರಕೊಂಡಿದ್ದ ಅಂಜಲಿ ಈಗ ಮತ್ತೆ ಬಾಲ ಬಿಚ್ಚಿದಾಳೆ. ಈ ಮನೆಯವ್ರನ್ನ ನನ್ನ ವಿರುದ್ಧ ಎತ್ತು ಕಟ್ಟಕ್ಕೆ ಶುರು ಮಾಡಿದಾಳೆ. ಎಷ್ಟೇ ಎತ್ತು ಕಟ್ಟಿದ್ರು ನಿಮ್ಮನ್ನ ಈ ಮನೆ ಕರ್ಕೊಂಡ್ ಬಂದಿರೋದು ಅಂಜಲಿ ಕೀರ್ತಮ್ಮ. ಅವಳು ಬಾಣ ಬಿಟ್ರೆ ಅದು ಅವಳಿಗೆ ಹೊಡೆಯುತ್ತೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಮಾತನ್ನ ಈ ಮನೆಯವ್ರು ಕೇಳೋ ಕಾಲ ಬಂದೇ ಬರುತ್ತೆ. ಇಲ್ಲ ಅಣ್ಣ, ನನ್ನ ಮಾತನ್ನ ಈ ಮನೆಯವ್ರು ಕೇಳೋದಾಗ್ಲಿ, ಈ ಮನೆಯವ್ರ ಮಾತನ್ನ ನಾನ್ ಕೇಳೋದಾಗ್ಲಿ ನನಗ್ ಬೇಕಾಗಿಲ್ಲ. ಈ ಮನೆಯವ್ರ ಮನ್ಸಲ್ಲಿ ನನ್ ಬಗ್ಗೆ ಒಂಚೂರು ನಂಬಿಕೆ ಹುಟ್ಟಿದ್ರೆ ಅಷ್ಟೇ ಸಾಕು. ಅದಕ್ಕೆ ತಾನೇ ನಾನು ಇಷ್ಟೆಲ್ಲ ಒದ್ದಾಡ್ತಿರೋದು. ಆದ್ರೆ ಈ ಅಂಜಲಿ ಹೋಗೋ ದಾರಿಲಿ ಅಡ್ಡಗೋಡೆ ಕೀರ್ತಮ್ಮ, ನಾವು ಆ ಗೋಡೆನ ದಾಟಿ ಹೋಗ್ಬೇಕು. ಗೋಡೆನ ಒಡಿಬೇಕು. ಪರವಾಗಿಲ್ಲ. ಅಂದ ಮಾತುಗಳು ಈ ಮನೆ ಚಿಕ್ಕ ಸೊಸೆ ತಲೆಗೆ ಚೆನ್ನಾಗೇ ಹೋಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಒಳ್ಳೆ ತಿಂಡಿ ಮಾಡಿ ಎಲ್ರ ಮನಸ್ಸನ್ನ ಗೆಲ್ಲೋಕ್ ಟ್ರೈ ಮಾಡಿರೋ ಹಾಗಿದೆ. ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸನ ಮುಂದುವರಿಸಿ. ಸುಮ್ಮನೆ ಯಾಕೆ ಬಾಯಿ ಕೆಲಸ ಕೊಡ್ತೀರಾ? ಅನ್ಸದನ್ನ ಹೇಳೋ ಬಾಯ್ ಕಣೆ ನಂದು. ಸದ್ಯ ಕೀರ್ತಮ್ಮ ಮಾಡಿದ್ದನ್ನ ಸಮಾಧಾನವಾಗಿ ಎಲ್ಲರೂ ತಿಂತಿದ್ದೀರಲ್ಲ, ಅದಕ್ಕಿಂತ ಇನ್ನೇನ್ ಬೇಕು? ಯಾಕೆ ಕೇಶವಣ್ಣ, ತಟ್ಟೆಲಿ ತಿಂಡಿ ಹಾಗೆ ಇದೆ, ನೀವ್ಯಾಕೆ ತಿಂತಿಲ್ಲ? ಮಾರುತಿ, ನಾನು ನನ್ನ ಹೆಂಡತಿ ಬಂದ್ಮೇಲೆ ತಿನ್ನೋದು. ಮೊದಲು ಅವಳ ಹೊಟ್ಟೆ ತಿನ್ಬೇಕು. ಯಾಕಂದ್ರೆ ಆ ಹೊಟ್ಟೆಲಿ ನನ್ನ ಮೊಮ್ಮಗು ಬೆಳೀತಾ ಇದೆ. ಬರೀ ನಿಮ್ಗಷ್ಟೇ ಅಲ್ಲ ರೀ, ಅದು ನನಗೂ ಮೊಮ್ಮಗುನೇ. ನಾನ್ ಧೈರ್ಯವಾಗಿ ತಾತ ಆಗಕ್ಕೆ ಒಪ್ಕೊಂಡೆ ಈ ಮಾತು ಹೇಳ್ತಾ ಇದ್ದೀನಿ. ನೀನ್ ಅಜ್ಜಿ ಆಗೋಕ್ ರೆಡಿನಾ? ಅರೆ, ನಿಮ್ಮ ಮಗರಾಯ ನನ್ನನ್ನ ಅಜ್ಜಿ ಮಾಡೋದಕ್ಕೆ ನನ್ನ ಹತ್ರ ಪರ್ಮಿಷನ್ ಕೇಳಲಿಲ್ವೇ? ಈ ಮನೆಯವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ನಿನ್ನೆ ಅಷ್ಟು ದೊಡ್ಡ ಜಗಳ ಆಗಿದೆ, ಇವತ್ತು ಆರಾಮಾಗಿ ನಕ್ಕೊಂಡು ತಿಂಡಿ ತಿಂತಿದ್ದಾರೆ. ನಿನ್ನೆ ನಡೆದಿದ್ದ ವಿಷಯನ
ಎಲ್ಲರೂ ಮರ್ತಾಗಿದೆ. ಯಾಕಮ್ಮ ಗಾಯತ್ರಿ ಲೇಟು? ನೀನು ಹೊತ್ತೊತ್ತಿಗೆ ಸರಿಯಾಗಿ ತಿನ್ಬೇಕು ಅನ್ನೋದು ಗೊತ್ತಿಲ್ವಾ? ಏನ್ ಮಾಡ್ಲಿ ಚಿಕ್ಕ ಮಾವ, ನಿನ್ನೆ ನಡೆದಿದ್ದೆ ನನ್ನ ತಲೆಯಲ್ಲಿ ಓಡಾಡ್ತಿತ್ತು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗತ್ತಾ? ಹೋಗು ಕೂತ್ಕೊಂಡು ತಿನ್ನಿ. ಅದಕ್ಕೆ ಪ್ಲೀಸ್ ನೆನ್ನೆ ನಡೆದಿದ್ದೆಲ್ಲ ಮರ್ತ್ಬಿಡಿ. ಮನೆಯವರೆಲ್ಲ ಮರ್ತಾಗಿದೆ. ಅದನ್ನ ನೀನು ಹೇಳ್ಬೇಕಾಗಿಲ್ಲ ರಾಘವ. ಮರೆಯೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಒಂದು ನೋವು ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಗೊತ್ತಾ? ಬಿಡಿ, ಈಗ ಯಾಕೆ ಆ ಮಾತೆಲ್ಲ? ನಾನು ಎಲ್ಲ ಮರ್ತೆ ಬಂದಿದ್ದೀನಿ. ಯಾಕೆ ಗಾಯತ್ರಮ್ಮ, ಏನಾಯ್ತು? ಅದಕ್ಕೆ ತಿಂಡಿ ಚೆನ್ನಾಗೇ ಇದೆಯಲ್ಲ. ತಪ್ಪ, ಬೇಕಾದ್ರೆ ನೀವೇ ತಿನ್ನೋಡಿ. ಖಾರ ಆಗ್ತಿದೆ. ಬ್ರಹ್ಮರಂಧ್ರನೇ ಓಪನ್ ಆಗ್ತಿದೆ. ಬಾಯಿ ತೊಳ್ಕೊಂಡು ಸಪ್ಪೆ ಹಾಕೊಂಡ್ಬರ್ತೀನಿ. ಏ ಮಾರುತಿ, ಯಾಕೋ ಇಷ್ಟೊಂದು ಖಾರ ಹಾಕಿದೆ? ಇಲ್ಲಮ್ಮ, ಉಪ್ಪು ಖಾರ ಸರಿಯಾಗೇ ಇದೆ. ಇಷ್ಟಕ್ಕೂ ಇವತ್ತು ತಿಂಡಿ ಮಾಡಿದ್ದು ಮಾರುತಿ ಅಲ್ಲ, ಕೀರ್ತಿ. ಗಾಯತ್ರಿ, ನಾವೆಲ್ಲ ತಿಂತಾ ಇದ್ದೀವಿ, ಖಾರನೇ ಇಲ್ಲ, ಚೆನ್ನಾಗಿದೆ ಅಲ್ಲ. ನಿನಗೆ ಮಾತ್ರ ಖಾರ ಆಗೋಕೆ ಹೇಗಮ್ಮ ಸಾಧ್ಯ? ಕೊಡಿಲಿ. ಖಾರ ಇದೆ. ಈಗ ನನಗೆ ಅರ್ಥ ಆಯ್ತು ಬಿಡಿ. ಕೀರ್ತಿ, ಯಾಕೆ ಹೀಗೆ ಮಾಡಿದೆ? ನಾನೇನು ಮಾಡ್ಲಿಲ್ಲ. ನಿಜ, ನೀನ್ ಯಾರಿಗೇನು ಮಾಡ್ಲಿಲ್ಲ. ಆದ್ರೆ ನನ್ ತಟ್ಟೆಯಲ್ಲಿರೋ ತಿಂಡಿಗೆ ಖಾರ ಕಲಿಸ್ದೆ. ಯಾಕೆ? ನಾನು ಅಷ್ಟೊಂದು ಖಾರ ತಿಂದು ನನ್ನ ಹೊಟ್ಟೆಯಲ್ಲಿರೋ ಮಗು ನೆಗೆದು ಬಿದ್ದೋಗ್ಲಿ ಅನ್ನೋದು ನಿನ್ನ ಆಸೆನಾ?